ಎಚ್ ಡಿ ದೇವೇಗೌಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಂಧುಗಳೇ, ನನ್ನೆಲ್ಲ ಯುವಕ ಮಿತ್ರರೇ, ಹಿರಿಯರೇ, ತಾಯಂದಿರೇ, ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮುಖಂಡರುಗಳೇ, ಮಾಧ್ಯಮದ ಸ್ನೇಹಿತರು, ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಹೊಸ ಮೈಲಿಗಲ್ಲು. ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪರಸ್ಪರ ವಿರುದ್ಧವಾದಂತಹ ಹೋರಾಟ ನಡೆಸಿದ್ವಿ. ಒಂದು ಕಡೆ ಸಿದ್ದರಾಮಯ್ಯನವರು, ಒಂದು ಕಡೆ ದೇವೇಗೌಡರು, ಕುಮಾರಸ್ವಾಮಿಯವರು. ಇದು ದೈವದ ಇಚ್ಛೆ ಇದೆ. ನಾನು ಸಿದ್ದರಾಮಯ್ಯನವರು ಒಂದುಗೂಡಿ ಈ ರಾಜ್ಯದ 28 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಈ ರಾಜ್ಯದ ಒಂದು ಕೋಮುವಾದಿ ಪಕ್ಷದ ಬೆಳವಣಿಗೆ ಇದೆ, ಅದನ್ನು ತಡೆಗಟ್ಟಲೇಬೇಕು ಅನ್ನುವ ಒಂದು ಪ್ರತಿಜ್ಞೆಯನ್ನು ಮಾಡಿ ನಾವೆಲ್ಲರೂ ಒಟ್ಟಾಗಿ ಹೊರಟಿದ್ದೇವೆ. ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ದೇವೇಗೌಡರು ನಾವು ಸುಮಾರು 60 ವರ್ಷ ಬೆಳೆಸಿದ್ದೇವೆ, ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಭಾವನೆ ದಯಮಾಡಿ ನನ್ನ ಜಿಲ್ಲೆಯ ಸಮಸ್ತ ಜನಗಳಲ್ಲಿ ನನಗೋಸ್ಕರ ಏನು ಹೋರಾಟ ಮಾಡಿ ಸಾಮಾನ್ಯ ಒಬ್ಬ ರೈತನ ಮಗನನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ರಿ. ಅದರ ಕೀರ್ತಿ ಕೇವಲ ಕರ್ನಾಟಕದಲ್ಲಿ ಒಂದು ಕಡೆ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇದೆ. ಇವತ್ತು ದೇವೇಗೌಡ ಅನ್ನೋ ಹೆಸರನ್ನ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ತೆಗೆದುಕೊಂಡು ಹೋದರೂ ಕೂಡ ನೆನೆಸ್ಕೊಳ್ತಾರೆ, ಇದರಲ್ಲಿ ಯಾವ ಸಂಶಯ ಇಲ್ಲ. ಒಂದು ಕಾಲ